ಎಸ್, ನಾನಿವತ್ತು ಮಾತಾಡ್ತಿರೋ ವಿಷಯ ಏನಪ್ಪಾ ಅಂದ್ರೆ, ನನಗೆ ಇತ್ತೀಚೆಗೆ ಬಂದಿರುವಂತಹ ಮೇಲ್ಸ್ ತುಂಬಾ ಹುಡುಗರು ಕೇಳಿದ್ದೇನೆಂದ್ರೆ, ನಾವು ಹಸ್ತಮೈಥುನ ಮಾಡ್ಕೊಂಡ್ಬಿಟ್ಟಿದ್ದೀವಿ, ನಮಗೆ ಸ್ಪರ್ಮ್ ಕೌಂಟ್ ಕಮ್ಮಿ ಆಗಿದೆಯಾ, ಮನೆಯಲ್ಲಿ ಮದುವೆ ಆಗ್ಲಿಕ್ಕೆ ಹುಡುಗಿ ನೋಡ್ತಾ ಇದ್ದಾರೆ, ನಮಗೆ ಭಯ ಆಗ್ತಿದೆ, ಫ್ಯೂಚರ್ ಅಲ್ಲಿ ನಾವು ಹಸ್ತಮೈಥುನ ಮಾಡ್ಕೊಂಡಿರೋದ್ರಿಂದ ಮದುವೆ ಆದ್ಮೇಲೆ ಮಕ್ಕಳಾಗ್ಲಿಲ್ಲ ಅಂದ್ರೆ ಅದು ಚೆನ್ನಾಗಿರೋದಿಲ್ಲ. ಸೊ ಅದನ್ನ ನಮಗೆ ಯಾರ ಹತ್ರನೂ ಹೇಳ್ಕೊಳಕ್ ಆಗ್ತಾ ಇಲ್ಲ. ಸೊ ದಯವಿಟ್ಟು ಇದು ನಿಜನ ಅಥವಾ ನಿಜನ ಸುಳ್ಳ ಅಂತ ತಿಳಿಸ್ಕೊಡಿ ಅಂತ ಕೇಳಿದ್ರಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಸ್ತಮೈಥುನ ಮಾಡೋದ್ರಿಂದ ಫ್ಯೂಚರ್ ಅಲ್ಲಿ ಮಕ್ಕಳಾಗೋದಿಲ್ವಾ, ಇಲ್ಲ ಹಸ್ತಮೈಥುನ ಮಾಡೋದ್ರಿಂದ ವೀರ್ಯದ ಸಂಖ್ಯೆ ಕಮ್ಮಿ ಆಗುತ್ತಾ, ಹಸ್ತಮೈಥುನ ಮಾಡೋದ್ರಿಂದ ವೀರ್ಯನೇ ಖಾಲಿ ಆಗೋಗುತ್ತಾ, ಈ ತರ ಡೌಟ್ಸ್ಗಳು ಕೆಲವೊಂದು ಗಂಡ್ಮಕ್ಳಲ್ಲಿ ಇದೆ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ನೀವು ಒಂದು ವಿಷಯನ ಅರ್ಥ ಮಾಡ್ಕೊಳ್ಳಿ. ವೀರ್ಯ ಹೇಗೆ ಉತ್ಪತ್ತಿ ಆಗುತ್ತೆ ಅಂತ ನೀವು ತಿಳ್ಕೊಂಡ್ರೆ ಹಸ್ತಮೈಥುನಕ್ಕೂ ವೀರ್ಯ ಖಾಲಿ ಆಗುತ್ತೆ ಅಂತ ನೀವು ತಿಳ್ಕೊಳೋದಕ್ಕೂ ಸಂಬಂಧ ಇದೆಯಾ ಇಲ್ವಾ ಅನ್ನೋದು ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೇಕಪ್ಪ ನೀವು ಅಂದ್ರೆ, ಫಸ್ಟ್ ನಿಮ್ಮ ದೇಹದಲ್ಲಿ ವೀರ್ಯ ಹೇಗೆ ಉತ್ಪತ್ತಿ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ದೇಹದಲ್ಲಿ ವೀರ್ಯ ಹೇಗೆ ಉತ್ಪತ್ತಿ ಆಗುತ್ತೆ ಅಂತ ನೋಡೋದಾದ್ರೆ, ನಿಮ್ಮ ವೃಷಣಗಳು, ಟೆಸ್ಟಿಕಲ್ ಅಂತ ಏನ್ ಹೇಳ್ತೀವಿ, ವೃಷಣಗಳಲ್ಲಿ ಪ್ರತಿದಿನ ವೀರ್ಯ 50 ರಿಂದ 100 ಮಿಲಿಯನ್ ಪ್ರತಿದಿನ ಉತ್ಪತ್ತಿ ಆಗ್ತಾ ಇರುತ್ತೆ. ಸೊ ಉತ್ಪತ್ತಿ ಆಗಿರುವಂತಹ ವೀರ್ಯ ಬಂದು ನಿಮ್ಮ ವೃಷಣದ ಭಾಗದಲ್ಲಿ, ಅಂದ್ರೆ ಏನು ಬೀಜಗಳು ಅಂತ ಹೇಳ್ತೀವಿ, ಬೀಜಗಳ ಭಾಗದಲ್ಲಿ ಬಂದು ಉಳ್ಕೊಳ್ಳುತ್ತೆ. ಸೊ ಅದು ನೀವು ಯಾವಾಗ ಸೆಕ್ಸ್ ಮಾಡ್ತೀರಾ, ಸೆಕ್ಸ್ ಮಾಡಿ ವೀರ್ಯ ಸ್ಖಲನ ಮಾಡ್ತೀರಾ, ಆ ಟೈಮಲ್ಲಿ ಹೊರಗಡೆ ಬರುತ್ತೆ. ಇನ್ ಕೇಸ್ ನೀವು ಸೆಕ್ಸ್ ಮಾಡಲಿಲ್ಲ ಅಂತ ಅಂದ್ರೆ ಹಸ್ತಮೈಥುನ ಆಗಿರ್ಬಹುದು, ಇಲ್ಲ ಏನು ನಿದ್ರೆಯಲ್ಲಾಗಿರ್ಬಹುದು, ಸೊ ಅದು ಹೊರಗಡೆ ಬರುತ್ತೆ. ಇಲ್ಲ ಟೈಮ್ಸ್ ಯೂರಿನ್ ಅಲ್ಲೂ ಕೂಡ ಏನು ವೀರ್ಯ ಉಳ್ಕೊಂಡಿರುತ್ತೆ ವೃಷಣದಲ್ಲಿ ಅದು ಹೊರಗಡೆ ಬರುತ್ತೆ. ಸೊ ಫಸ್ಟ್ ನೀವು ಇದನ್ನ ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪ್ರತಿದಿನ ನಿಮ್ಮ ದೇಹದಲ್ಲಿ ವೀರ್ಯ ಉತ್ಪತ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ. ಸೊ ನೀವು ಅನ್ಕೊಂಡಿರೋ ಹಾಗೆ ಹಸ್ತಮೈಥುನ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ವೀರ್ಯದ ಸ್ಪರ್ಮ್ ಕೌಂಟ್ ಆಗ್ಲಿ, ಇಲ್ಲ ಏನು ನೀವ್ ಅನ್ಕೊಂಡಿರೋ ಹಂಗೆ ಮುಂದೆ ಫ್ಯೂಚರ್ ಅಲ್ಲಿ ಮಕ್ಕಳಾಗೋದಾಗ್ಲಿ, ಮಕ್ಕಳಾಗೋದಿಕ್ಕೆ ಪ್ರಾಬ್ಲಮ್ ಆಗೋದಾಗ್ಲಿ, ಅದ್ಯಾವುದೂ ಆಗೋದಿಲ್ಲ. ಯಾಕಪ್ಪ ಅಂದ್ರೆ ಇಷ್ಟೇ ಸಿಂಪಲ್ ಆನ್ಸರ್ ಇದಕ್ಕೇನಂದ್ರೆ, ಪ್ರತಿದಿನ ನಿಮ್ಮ ದೇಹದಲ್ಲಿ ವೀರ್ಯ ಉತ್ಪಾದನೆ ಆಗ್ತಾನೆ ಇರುತ್ತೆ. ಹಾಗೆ ನೀವು ಅನ್ಕೊಂಡಿರೋ ಹಾಗೆ ಸ್ಪರ್ಮ್ ಕೌಂಟ್ ಕಮ್ಮಿ ಆಗೋದಾಗ್ಲಿ, ಇಲ್ಲ ಮಕ್ಕಳಾಗದೆ ಹೋಗೋದಾಗ್ಲಿ 100% ಈ ತರದ್ ಯಾವುದೋ ಪ್ರಾಬ್ಲಮ್ ಆಗೋದಿಲ್ಲ. ಮಾಡೋದ್ರಿಂದ, ಹಸ್ತಮೈಥುನ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ತಪ್ಪಿಲ್ಲ. ಯಾರೂನು ನೀವು ಹಸ್ತಮೈಥುನ ಜಾಸ್ತಿ ಮಾಡ್ಕೊಂಡ್ರಿ ಅಥವಾ ಕಮ್ಮಿ ಮಾಡ್ಕೊಂಡ್ರಿ ಅನ್ನೋದ್ರಿಂದ ತುಂಬಾ ಪ್ರಾಬ್ಲಮ್ ಆಗ್ಬಿಡುತ್ತೆ, ಏನೋ ಸೈಡ್ ಎಫೆಕ್ಟ್ ಆಗ್ಬಿಡುತ್ತೆ, ಅದೆಲ್ಲ ಸುಳ್ಳು. ಏನೂ ಪ್ರಾಬ್ಲಮ್ ಆಗೋದಿಲ್ಲ ಹಸ್ತಮೈಥುನ ಮಾಡ್ಕೊಳ್ಳೋದ್ರಿಂದ. ಬಟ್ ಯಾವಾಗ ಮಾಡ್ಕೋಬೇಕು ಅಂತ ನೀವು ನೋಡೋದಾದ್ರೆ ಸ್ವಲ್ಪ ಗ್ಯಾಪ್ ಇಟ್ಕೊಳ್ಳಿ. ಯಾಕೆಂದ್ರೆ ನೀವು ಹಸ್ತಮೈಥುನ ಮಾಡ್ಕೊಂಡಾಗ ಹೊರಗಡೆ ಬರೋದು ವೀರ್ಯನೇ, ನಿಜವಾದ ಸೆಕ್ಸ್ ಮಾಡಿದಾಗ್ಲೂ ಹೊರಗಡೆ ಬರುವಂತಹದ್ದು ವೀರ್ಯನೇ. ಸೊ ಪ್ರತಿದಿನ ಇದು ಉತ್ಪಾದನೆ ಆಗೋದ್ರಿಂದ ಯಾವುದೋ ಒಂದು ಮುಖಾಂತರ ಹೊರಗಡೆ ಬರುತ್ತೆ, ಪ್ರತಿದಿನ ಉತ್ಪತ್ತಿ ಆಗ್ತಾನೆ ಇರುತ್ತೆ. ಸೊ ದಯವಿಟ್ಟು ಇದನ್ನ ನಿಮ್ಮ ಮೈಂಡಿಂದ ತೆಗೆದುಹಾಕಿ. ನಿಮ್ಮ ಡೌಟ್ಸ್ಗೆ ಆನ್ಸರ್ ಸಿಕ್ತು ಅಂತ ನಾನು